ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವನಿಗೆ ಈ ಕುಡ್ತಾ ಅನ್ನೋದು ಅವ್ನ್ ಬೆನ್ನೇರಿತ್ತಲ್ವಾ, ಅದನ್ನ ಎಷ್ಟು ಸಲೀಸಾಗಿ ಇಳಿಸ್ತಲು ಗೊತ್ತಾ? ನಾವೆಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಳ್ತಾರ ಮಾಡ್ಬಿಟ್ಲು. ಒಟ್ನಲ್ಲಿ ನಮ್ಮ ಕೈಲಿ ಆಗದೆ ಇರೋದನ್ನ ಅವಳು ಸಾಧಿಸ್ಬಿಟ್ಲು ಅಲ್ವಾ? ನಮ್ಮಪ್ಪಿ ಈ ರೀತಿ ಮಾಡಿದಾಳಂದ್ರೆ ನನ್ಗಂತೂ ಆಶ್ಚರ್ಯ ಆಗುತ್ತೆ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಪಾ. ಹ್ಞೂ ಕಂದ, ನಿಜವಾಗ್ಲೂ ಅವಳು ನೋಡ್ತಾ ಇದ್ರೆ ಥೇಟ್ ನಿನ್ ನೋಡ್ದಂಗೆ ಆಯ್ತು. ಇನ್ಫ್ಯಾಕ್ಟ್ ಅವಳ ಜಾಗದಲ್ಲಿ ನೀನೇ ಕಾಣಿಸ್ಬಿಟ್ಟೆ ನನಗೆ. ಪಾ, ಇದ್ರ ಕ್ರೆಡಿಟ್ ಎಲ್ಲ ನಿಮ್ಗೆ ಅಮ್ಮನಿಗೆ ಸೇರ್ಬೇಕು. ಅಪ್ಪ ಅಮ್ಮ ಹೇಗ್ ಬೆಳೆಸ್ತಾರ ಅನ್ನೋದ್ರ ಮೇಲೆ ನಾವು ಮಕ್ಳು ಹೇಗಿರ್ತೀವಿ ಅನ್ನೋದು ನಿರ್ಧಾರ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ ಬೆಳವಣಿಗೆಯಲ್ಲಿ ನಿಮ್ ಪಾತ್ರ ತುಂಬಾನೇ ಇದೆ ಅಪ್ಪ. ಅಷ್ಟೇ ಯಾಕೆ, ನಮ್ DNA ಅಲ್ಲಿ ನೀವೇ ಇದ್ದೀರಾ. ಈ ಜೀವನ ನೀವು ಕೊಟ್ಟಿರೋ ಭಿಕ್ಷೆ, ನಮ್ದೇನು ಇಲ್ಲ, ಎಲ್ಲ ನಿಮ್ದೆ. ಹಾಗೇನು ಇಲ್ಲ ಕಂದ. ನೋಡು, ನಾವು ನಿಮ್ಗೆ ಒಳ್ಳೇದನ್ನೇ ಹೇಳ್ಕೊಟ್ಟಿರ್ಬೋದು, ಆದ್ರೆ ಅದನ್ನ ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ. ಆ ವಿಚಾರದಲ್ಲಿ ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಪಿ ಕೈ ತಪ್ಪೋದಾಗ, ಜೀವ ಕೈ ತಪ್ಪೋದಾಗ ಬೇಜಾರಾಗಿತ್ತು ನಿಜ. ಆದ್ರೆ ಈಗ ಅವರಿಬ್ರು ಮತ್ತೆ ಬದಲಾಗಿದ್ದಾರಲ್ಲ, ಹಾಗಾಗಿ ನನಗೆ ನಿಮ್ಮಮ್ಮನಿಗೆ ತುಂಬಾ ಸಮಾಧಾನ ಆಯ್ತು. ನೆಮ್ಮದಿಯಾಗಿದ್ದೀವಿ, ಯಾವ ಕಂಪ್ಲೇಂಟು ಇಲ್ಲ. ಅಷ್ಟೇ ಅಪ್ಪ ಬೇಕಾಗಿರೋದು. ಮತ್ತೆ ರಾಜೇಂದ್ರ ಭೂಪತಿಯವರು, ಅದರ ವಿಷಯ ಯೋಚನೆ ಮಾಡಬೇಕಾಗಿಲ್ಲ. ಜೀವ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾನೆ, ಗಟ್ಟಿ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ, ಯಾವುದೇ ಕಾರಣಕ್ಕೂ ಆ ರಾಜೇಂದ್ರ ಭೂಪತಿ ಸಹವಾಸ ಮಾಡಲ್ಲ ಅಂತ. ಹಾಗಾಗಿ ಯಾವ ಆತಂಕನೂ ಇಲ್ಲ. ಗ್ರಹಣ ಕಳೀತು ಅಂತ ಖುಷಿಯಾಗಿರೋದಷ್ಟೇ. ಅಮ್ಮ. ಗೌತಮ್ ಬಾ, ಕುತ್ಕೋ. ಕಾಫಿ ಇಲ್ಲಮ್ಮ. ಅಮ್ಮ, ಜೀವ, ಮಹಿಮಾ, ಮಾವ ಎಲ್ಲ ಬಂದಿದ್ರು. ನೀವು ಕ್ಲಬ್ ಹೋಗಿದ್ರಿ ಅನ್ಸುತ್ತೆ, ಬಹಳ ಬಿಸಿ ಇದ್ರಿ. ಅದೇ ಭೂಮಿಕಾ ಅವ್ರಿಗೆ ಸೀಮಂತ ಮಾಡೋಣ, ಒಂದು ಡೇಟ್ ಕೊಡಿ ಅಂತ ಕೇಳಿದ್ರು. ಅಮ್ಮ ಬರ್ಲಿ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಮಾತೃಭಕ್ತಿ, ಮಾತೃವಾಕ್ಯ ಪರಿಪಾಲಕ. ಸೊ ನೀವು ಒಂದು ಡೇಟ್ ಹೇಳಿದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಭೂಮಿಕಾ ಸೀಮಂತನ ಒಳ್ಳೆ ವಿಷಯ, ನಮ್ಮೆಲ್ರಿಗೂ ಖುಷಿ ಕೊಡೋ ವಿಷಯ. ಅಮ್ಮ, ನನಗೂ ಖುಷಿ ಆಗ್ತಿದೆ. ಅದು ಸಹಜ ಬಿಡು ಗೌತಮ್. ಫಸ್ಟ್ ಟೈಮ್ ಸೆಂಚುರಿ ಹೊಡೆದಷ್ಟೇ ಖುಷಿ ಅಲ್ವಾ ಇದು? ಖುಷಿನೇ, ಆದ್ರೂ ಏನೋ ಒಂಥರ ಟೆನ್ಷನ್ ಮಾವ. ಡೆಲಿವರಿ ಡೇಟ್ ಹತ್ರ ಬರ್ತಾ ಇದ್ದಾಗೆ ತುಂಬಾ ರೆಸ್ಟ್ಲೆಸ್ ಆಗ್ತಾ ಇದ್ದೀನಿ. ಬಹುಶಃ ಎಲ್ರಿಗೂ ಹೀಗೆ ಆಗುತ್ತಲ್ವಮ್ಮ? ನಿಜ ಗೌತಮ್, ಮಕ್ಕಳ ವಿಷಯದಲ್ಲಿ ಯಾರಿಗೆ ಆದ್ರೂ ಹೀಗೆ ಆಗೋದು. ಅದು ಅಲ್ಲದೆ ಮೊದಲನೇ ಮಗು, ಭಯ, ಆತಂಕ ಇದೆಲ್ಲ ಆಗೋದು ಸಹಜ. ಬಟ್ ಡೋಂಟ್ ವರಿ, ಈಗೆಲ್ಲ ಮೊದಲಿನ ತರ ಅಲ್ಲ. ಹೂ ಗೌತಮ್, ಹಿಂದೆ ಅಲ್ಲ ಮಗುಗೆ ಜನ್ಮ ಕೊಡೋದು ಅಂದ್ರೆ ತಾಯಿಯಾದವಳಿಗೆ ಸಾವು ಬದುಕಿನ ಪ್ರಶ್ನೆ ಆಗಿತ್ತು. ಮಗು ಆಗಿ ಅವಳಿಗೆ ಏನು ಆಗಿಲ್ಲ ಅಂದ್ರೆ ಮರುಜನ್ಮ ಸಿಕ್ಕಂಗೆ ಅಂತ ಆಗ್ತಿತ್ತು. ಆದ್ರೆ ಈಗ ಹಂಗಲ್ವಲ್ಲ, ಟೆಕ್ನಾಲಜಿ ಮುಂದುವರೆದಿದೆ, ರಿಸ್ಕ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಮಗುನ ಹೊತ್ಕೊಂಡು ತಿರುಗಾಡೋದು ಭಾರ ಅಂತ ಒಂದು ಬಿಟ್ರೆ ಮತ್ಯಾವ ರಿಸ್ಕು ಇಲ್ಲ ಗೌತಮ್. ಹಾ ಗೌತಮ್, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ಸುಸೂತ್ರವಾಗಿ ಆಗತ್ತೆ. ಮತ್ತೆ ಸೀಮಂತ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಹೂ, ಮತ್ತೆ ಗೌತಮ್ ಮನೆತನಕ್ಕೊಬ್ಬ ಯುವರಾಜ ಬರ್ತಾನಂದ್ರೆ ಸಂಭ್ರಮ ಅಲ್ವಾ? ಇಡೀ ಕರ್ನಾಟಕ ಸಂಭ್ರಮ ಪಡ್ಬೇಕಾದ ವಿಷಯ. ಬ್ರೇಕಿಂಗ್ ನ್ಯೂಸ್. ಆಕ್ಚುಲಿ ನನಗೆ ಸೀಮಂತ ಮಾಡೋದು ಇಷ್ಟ ಇರ್ಲಿಲ್ಲಮ್ಮ. ಬಟ್ ಮಹಿಮಾ ಮತ್ತೆ ಮಾವ ತುಂಬಾನೇ ಒತ್ತಾಯ ಮಾಡಿದ್ರು, ಅದಕ್ಕೆ ಒಪ್ಕೊಂಡೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡೋದು ಬೇಡ, ತೀರಾ ಹತ್ತಿರದವ್ರನ್ನ ಕರೆಯೋಣ. ಲೆಟ್ಸ್ ಕೀಪ್ ಇಟ್ ಸಿಂಪಲ್ ಮಾ. ಸರಿ ಗೌತಮ್, ನಾನು ನಮ್ಮ ಪುರೋಹಿತರ ಹತ್ರ ಕೇಳಿ ಡೇಟ್ ಹೇಳ್ತೀನಿ. ಸರಿ ಮಾ. ಯಾರಾದ್ರೂ ಬರ್ತಾರ ನೋಡ್ತಾ ಇರು. ನಾನು ನಿಧಾನಕ್ಕೆ ಹೋಗಿ ದೀಪಕ್ಕೆ ಎಣ್ಣೆ ಹಾಕುವಾಗ ಯಾರೋ ಚೆಲ್ಲಿರೋರ್ ತರ ಹೆಂಗೆ ನನ್ನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಚೆಲ್ತೀನಿ. ನೋಡ್ತಾ ಇರು ನಿನ್ನ ಅಣ್ಣ ಲಕ್ಷ್ಮೀ ಲಕ್ಷ್ಮೀಕಾಂತ. ಟೈಂಗ್ ಟಟ ಟೈಂಗ್ ಟಟ ಟೈಂಗ್ ಟಟ ಟೈಂಗ್.
ಈಗ ಪೂರ್ಣಾಸ್ ಭೂಮಿಕ ಇಲ್ಲಿಗೆ ಬರ್ತಾಳೆ, ಇದ್ರ ಮೇಲೆ ಕಾಲಿಡ್ತಾಳೆ, ಸ್ವಯಂಕತ್ ಜಾರ್ತಾಳೆ, ದಪಾರತ್ ಬೀಳ್ತಾಳೆ. ಆಗ ಹೊಟ್ಟೆಯಲ್ಲಿರೋ ಮಗು ಸಮೇತ ಅವಳು ಈ ಭೂಮಿಯಿಂದ ಮೇಲಕ್ಕೆ ಪಾರ್ಸಲ್ ಆಗ್ತಾಳೆ. ಸರಿ ಅಣ್ಣ, ನಾವು ಈಗ ಇಲ್ಲಿರೋದು ಬೇಡ, ನಾವು ಹೊರಗಡೆ ವಾಕಿಂಗ್ ಮಾಡೋ ಥರ ನಾಟಕ ಮಾಡೋಣ. ಹೇಗಿದ್ರು ಬಿದ್ಮೇಲೆ ಕಿರಿಸ್ತಾಳಲ್ವಾ, ಅವಾಗ ನಾವು ಓಡ್ ಬರೋಣ. ಅವಾಗ ನಮ್ಮ ಮೇಲೆ ಯಾರಿಗೂ ಡೌಟ್ ಬರಲ್ಲ. ಹಾಂ, ನಡಿ ನಡಿ. ಸುಮ್ಮನೆ ನಡಿಯೋಣ, ಯಾರಾದ್ರೂ ನೋಡಿದ್ರೆ ಡೌಟ್ ಬರುತ್ತೆ. ಸಿಸ್ಟರ್, ಈಗ ಭೂಮಿಕಾ ಮೇಲ್ಗಡೆಯಿಂದ ಕೆಳಗೆ ಬರ್ತಾಳೆ, ಒಂದೊಂದೇ ಸ್ಟೆಪ್ಪಲ್ಲಿ ಟೊಯಿಂಗ್ 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 ತಿಳಿತಾಳೆ. ಆಮೇಲೆ ದೇವ್ರ ಮುಂದೆ ಬರ್ತಾಳೆ, ಎಣ್ಣೆ ಮೇಲೆ ಕಾಲಿಡ್ತಾಳೆ, ಸ್ವಯಂಕ ಜಾರ್ತಾಳೆ. ಶಬ್ದ ಬಂದೇ ಇಲ್ಲ. ಹಾಗಾದ್ರೆ ಬರಲಿಲ್ಲ. ನಡಿಯಣ್ಣ, ಬರ್ತಾ ಇಲ್ವಲ್ಲ? ಬಸ್ರಿ ಬರಕ್ ಟೈಮ್ ಆಗುತ್ತೆ. ಬಾ, ಬಸ್ರಿ ಆದ್ರೂ ಬಂದ್ರೆ ಸಾಕಪ್ಪ. ಅತ್ತೆ, ಏನಾಯ್ತು? ಪೂಜೆ ಮಾಡಕ್ ಹೋಗ್ತಿದ್ದೀನಿ. ನಾನು ಪೂಜೆ ಮಾಡಬಾರ್ದಾ? ಅತ್ತೆ, ಪೂಜೆ ಮಾಡಿದ್ರೆ ಮನ್ಸಿಗೊಂಥರ ನೆಮ್ಮದಿ ಸಿಗುತ್ತೆ. ಏನಾಯ್ತು? ಎಣ್ಣೆ? ಈ ಎಣ್ಣೆ ಹೇಗೆ ಚೆಲ್ತು? ಅತ್ತೆ, ಇಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅತ್ತೆ, ನಿಮ್ಮನ್ನೇ ಕೇಳ್ತಿದ್ದೀನಿ, ಇಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪ್ರಜ್ಞೆ ಬಂತು, ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತಂದ್ರೆ ಎಲ್ಲರೂ ಮುಗಿಸ್ತೀನಿ. ಅತ್ತೆ, ಎಣ್ಣೆ ನಿಮ್ಮಿಂದ ಚೆಲ್ತಾ? ಅಲ್ಲ ಅತ್ತೆ, ಕವಿತಾ, ಸಿಸ್ಟರ್, ಏನು ಸೌಂಡೇ ಬರ್ತಾ ಇಲ್ಲ. ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಹೆಚ್ಚೆ ಕುರ್ತಾ ಇಲ್ಲ. ಪೂರ್ಣಾಸ್ ಭೂಮಿಕ ಬರಲೇ ಇಲ್ವಾ? ಶೋ ದೇವ್ರೆ, ಪೂಜೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಟ್ಲಾ? ಏ ಗಣಪ, ಏನಪ್ಪ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಎಣ್ಣೆ ಹಾಕಿದ್ದೀನಿ, ಅವಳು ಬರಲೇ ಇಲ್ವಲ್ಲ? ಪೂಜೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಟ್ಟಲ್ಲ. ಹೋಗಪ್ಪ ನೀನು. ಗಣಪ, ನೆಲಕ್ಕೆ ಎಣ್ಣೆ ಹಾಕೋ ಬದಲು ಹೊಟ್ಟೆಗಾದ್ರೂ ಹಾಕಿದ್ರೆ ನೆಟ್ಟಿಗೆ ನಡೀತಿದ್ನಲ್ಲಪ್ಪ. ಇದು ಬೇಕಾಗಿತ್ತು ನನಗೆ. ಅಮೃತ